ಬಲಾಢ್ಯ ವಿಕ್ರಾಂತ್ ಸೆರೆಗೆ ಅರಣ್ಯ ಇಲಾಖೆ ಪಟ್ಟು ಹಿಡಿದಿದೆ. ಇವರಿಗೆ ಜೊತೆಯಾಗಿ 6 ಸಾಕಾನೆಗಳು ಕಾಡಿನಲ್ಲಿ ಹೆಜ್ಜೆ ಹಾಕಿದೆ. ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ವಿಕ್ರಾಂತ್ಗಾಗಿ 2ನೇ ದಿನವೂ ಕಾರ್ಯಾಚರಣೆ ನಡೆದಿದ್ದು, ನಾಳೆಗೆ ಕಾರ್ಯಾಚರಣೆ ಮುಂದೂಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಲಾಢ್ಯ ವಿಕ್ರಾಂತ್ ಅರಣ್ಯ ಇಲಾಖೆಯ ಟಾರ್ಗೆಟ್. ಕಾಡಾನೆ ಸೆರೆಗಾಗಿ ಜಂಟಿಯಾದ 6 ಸಾಕಾನೆಗಳು, ಒಂದಲ್ಲ ಎರಡಲ್ಲ 6 ಸಾಕಾನೆಗಳ ಸಹಕಾರ. ಹರ್ಷ, ಧನಂಜಯ, ಭೀಮಾ, ಪ್ರಶಾಂತ್ ಹೀಗೆ ಸಾಕಾನೆಗಳು ಹಾಸನ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಯಾಗಿ ಇಂದು ಕೂಡ ಕಾಡಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿಕ್ರಾಂತ್ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಪಟ್ಟು ಹಿಡಿದಿದೆ. ಮೊದಲ ದಿನದಂದು ಇಟಿಎಫ್ ಸಿಬ್ಬಂದಿಗಳಾದ ಇಂದು 2ನೇ ದಿನವೂ ಟ್ರ್ಯಾಕ್ ಮಾಡಿ ಕಾರ್ಯಾಚರಣೆ ನಡೆಸಲಾಗಿದೆ. ಇವತ್ತ ವಿಕ್ರಾಂತ್ ಅಂತ ಆನೆ ಇದೆ. ಅದು ನಿನ್ನೆನೋ ಗುಂಪಿನಲ್ಲೇ ಇತ್ತು. ಸೊ ಬೆಳಿಗ್ಗೆ ನಮಗೆ ಸ್ವಲ್ಪ ಪಾಸಿಟಿವ್ ಸಿಗ್ನಲ್ ಸಿಕ್ತು ದಟ್ ಎಸ್ ಆನೆ ಗುಂಪಿಂದ ಔಟ್ಸೈಡ್ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಕ್ಯಾಂಪ್ ಎಲಿಮೆಂಟ್ಸ್ಗೆ ಈ ಕಡೆ ಮೂವ್ ಮಾಡಿ ಅಂಡ್ ನಾವು ಟ್ರೈ ಮಾಡಿದ್ದೀವಿ. ಬಟ್ ಇವತ್ತು ಸಕ್ಸಸ್ ಆಗಿಲ್ಲ ಈ ಕಾರ್ಯಾಚರಣೆದು. ನಾಳೆ ಅಪಾರ ಪ್ರಯತ್ನ ಪಡ್ತೀವಿ. ಇನ್ನು ವಿಕ್ರಾಂತ್ ಚಲನವಲನ ಗಮನಿಸುವುದಕ್ಕೆ ನಾಗರಹೊಳೆಯಿಂದ ಥರ್ಮಲ್ ಡ್ರೋನ್ ಉಪಕರಣವನ್ನ ಬಳಸಿಕೊಳ್ಳಲಾಗಿದೆ. ಒಂಟಿ ಸಲಗದ ಸೆರೆಗಾಗಿ ಇಂದು ಕೂಡ 200 ಮಂದಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ವಿ ಗಾಟ್ ಸಮ್ ಹಿಂಟ್ ಫ್ರಮ್ ಡ್ರೋನ್ ಅಂಡ್ ಅದಕ್ಕಿಂತನೂ ನಾವು ಟ್ರೈ ಮಾಡಿದ್ದೀವಿ. ಬಟ್ ಎಲ್ಲ ಸಕ್ಸಸ್ಫುಲ್ ಆಗಿಲ್ಲ. ಬಿಕಾಸ್ ತುಂಬಾನೇ ಪರ್ಮುಟೇಷನ್ ಕಾಂಬಿನೇಷನ್ ಇರ್ತದೆ ಡಾಟಿಂಗ್ ಮಾಡಿದಾಗ ಮುಂಚೆ ಮತ್ತೆ ಡಾಟಿಂಗ್ ಮಾಡಿದ ನಂತರ. ಸೊ ಸೇಫ್ಟಿ, ಎಲ್ಲರದು ಸೇಫ್ಟಿ ಕೂಡ ನೋಡಬೇಕು. ಬೇಲೂರಿನ ಆಲೂರು ತಾಲೂಕಿನಲ್ಲಿ 2 ತಿಂಗಳ ಅವಧಿಯಲ್ಲಿ 4 ಮಂದಿ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಹೀಗಾಗಿ ಸರ್ಕಾರದ ಅನುಮತಿ ಮೇರೆಗೆ 3 ಕಾಡಾನೆ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಇಳಿದಿದೆ. ಮಾರ್ಚ್ 16ರಂದು 1 ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಸದ್ಯ ಉಳಿದೆರಡು ಕಾಡಾನೆಗಾಗಿ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬಲಾಢ್ಯ ವಿಕ್ರಾಂತ್ ಸೆರೆಗೆ ಅರಣ್ಯ ಇಲಾಖೆ ಪಟ್ಟು ಹಿಡಿದಿದೆ. ಇವರಿಗೆ ಜೊತೆಯಾಗಿ 6 ಸಾಕಾನೆಗಳು ಕಾಡಿನಲ್ಲಿ ಹೆಜ್ಜೆ ಹಾಕಿದೆ. ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ವಿಕ್ರಾಂತ್ಗಾಗಿ 2ನೇ ದಿನವೂ ಕಾರ್ಯಾಚರಣೆ ನಡೆದಿದ್ದು, ನಾಳೆಗೆ ಕಾರ್ಯಾಚರಣೆ ಮುಂದೂಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಲಾಢ್ಯ ವಿಕ್ರಾಂತ್ ಅರಣ್ಯ ಇಲಾಖೆಯ ಟಾರ್ಗೆಟ್. ಕಾಡಾನೆ ಸೆರೆಗಾಗಿ ಜಂಟಿಯಾದ 6 ಸಾಕಾನೆಗಳು, ಒಂದಲ್ಲ ಎರಡಲ್ಲ 6 ಸಾಕಾನೆಗಳ ಸಹಕಾರ. ಹರ್ಷ, ಧನಂಜಯ, ಭೀಮಾ, ಪ್ರಶಾಂತ್ ಹೀಗೆ ಸಾಕಾನೆಗಳು ಹಾಸನ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಯಾಗಿ ಇಂದು ಕೂಡ ಕಾಡಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿಕ್ರಾಂತ್ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಪಟ್ಟು ಹಿಡಿದಿದೆ. ಮೊದಲ ದಿನದಂದು ಇಟಿಎಫ್ ಸಿಬ್ಬಂದಿಗಳಾದ ಇಂದು 2ನೇ ದಿನವೂ ಟ್ರ್ಯಾಕ್ ಮಾಡಿ ಕಾರ್ಯಾಚರಣೆ ನಡೆಸಲಾಗಿದೆ. ಇವತ್ತ ವಿಕ್ರಾಂತ್ ಅಂತ ಆನೆ ಇದೆ. ಅದು ನಿನ್ನೆನೋ ಗುಂಪಿನಲ್ಲೇ ಇತ್ತು. ಸೊ ಬೆಳಿಗ್ಗೆ ನಮಗೆ ಸ್ವಲ್ಪ ಪಾಸಿಟಿವ್ ಸಿಗ್ನಲ್ ಸಿಕ್ತು ದಟ್ ಎಸ್ ಆನೆ ಗುಂಪಿಂದ ಔಟ್ಸೈಡ್ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಕ್ಯಾಂಪ್ ಎಲಿಮೆಂಟ್ಸ್ಗೆ ಈ ಕಡೆ ಮೂವ್ ಮಾಡಿ ಅಂಡ್ ನಾವು ಟ್ರೈ ಮಾಡಿದ್ದೀವಿ. ಬಟ್ ಇವತ್ತು ಸಕ್ಸಸ್ ಆಗಿಲ್ಲ ಈ ಕಾರ್ಯಾಚರಣೆದು. ನಾಳೆ ಅಪಾರ ಪ್ರಯತ್ನ ಪಡ್ತೀವಿ. ಇನ್ನು ವಿಕ್ರಾಂತ್ ಚಲನವಲನ ಗಮನಿಸುವುದಕ್ಕೆ ನಾಗರಹೊಳೆಯಿಂದ ಥರ್ಮಲ್ ಡ್ರೋನ್ ಉಪಕರಣವನ್ನ ಬಳಸಿಕೊಳ್ಳಲಾಗಿದೆ. ಒಂಟಿ ಸಲಗದ ಸೆರೆಗಾಗಿ ಇಂದು ಕೂಡ 200 ಮಂದಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ವಿ ಗಾಟ್ ಸಮ್ ಹಿಂಟ್ ಫ್ರಮ್ ಡ್ರೋನ್ ಅಂಡ್ ಅದಕ್ಕಿಂತನೂ ನಾವು ಟ್ರೈ ಮಾಡಿದ್ದೀವಿ. ಬಟ್ ಎಲ್ಲ ಸಕ್ಸಸ್ಫುಲ್ ಆಗಿಲ್ಲ. ಬಿಕಾಸ್ ತುಂಬಾನೇ ಪರ್ಮುಟೇಷನ್ ಕಾಂಬಿನೇಷನ್ ಇರ್ತದೆ ಡಾಟಿಂಗ್ ಮಾಡಿದಾಗ ಮುಂಚೆ ಮತ್ತೆ ಡಾಟಿಂಗ್ ಮಾಡಿದ ನಂತರ.
ಸೊ ಸೇಫ್ಟಿ ಎಲ್ಲರದು ಸೇಫ್ಟಿ ಕೂಡ ನೋಡಬೇಕು. ಬೇಲೂರಿನ ಆಲೂರು ತಾಲೂಕಿನಲ್ಲಿ 2 ತಿಂಗಳ ಅವಧಿಯಲ್ಲಿ 4 ಮಂದಿ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಹೀಗಾಗಿ ಸರ್ಕಾರದ ಅನುಮತಿ ಮೇರೆಗೆ 3 ಕಾಡಾನೆ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಇಳಿದಿದೆ. ಮಾರ್ಚ್ 16ರಂದು 1 ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಸದ್ಯ ಉಳಿದೆರಡು ಕಾಡಾನೆಗಾಗಿ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಬಲಾಢ್ಯ ವಿಕ್ರಾಂತ್ ಸೆರೆಗೆ ಅರಣ್ಯ ಇಲಾಖೆ ಪಟ್ಟು ಹಿಡಿದಿದೆ. ಇವರಿಗೆ ಜೊತೆಯಾಗಿ 6 ಸಾಕಾನೆಗಳು ಕಾಡಿನಲ್ಲಿ ಹೆಜ್ಜೆ ಹಾಕಿದೆ. ಇಟಿಎಫ್ ಸಿಬ್ಬಂದಿಯನ್ನ ಅಟ್ಟಾಡಿಸಿದ ವಿಕ್ರಾಂತ್ಗಾಗಿ 2ನೇ ದಿನವೂ ಕಾರ್ಯಾಚರಣೆ ನಡೆದಿದ್ದು, ನಾಳೆಗೆ ಕಾರ್ಯಾಚರಣೆ ಮುಂದೂಡಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬಲಾಢ್ಯ ವಿಕ್ರಾಂತ್ ಅರಣ್ಯ ಇಲಾಖೆಯ ಟಾರ್ಗೆಟ್. ಕಾಡಾನೆ ಸೆರೆಗಾಗಿ ಜಂಟಿಯಾದ 6 ಸಾಕಾನೆಗಳು. ಒಂದಲ್ಲ ಎರಡಲ್ಲ 6 ಸಾಕಾನೆಗಳ ಸಹಕಾರ. ಹರ್ಷ, ಧನಂಜಯ, ಭೀಮಾ, ಪ್ರಶಾಂತ್ ಹೀಗೆ ಸಾಕಾನೆಗಳು ಹಾಸನ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆಯಾಗಿ ಇಂದು ಕೂಡ ಕಾಡಿನಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿಕ್ರಾಂತ್ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಪಟ್ಟು ಹಿಡಿದಿದೆ. ಮೊದಲ ದಿನದಂದು ಇಟಿಎಫ್ ಸಿಬ್ಬಂದಿಗಳಾದ ಪ್ರಶಾಂತ್, ಇಂದು 2ನೇ ದಿನವೂ ಟ್ರ್ಯಾಕ್ ಮಾಡಿ ಕಾರ್ಯಾಚರಣೆ ನಡೆಸಲಾಗಿದೆ. ಇವತ್ತ ವಿಕ್ರಾಂತ್ ಅಂತ ಆನೆ ಇದೆ. ಅದು ನಿನ್ನೆನೋ ಗುಂಪಿನಲ್ಲೇ ಇತ್ತು. ಸೊ ಬೆಳಿಗ್ಗೆ ನಮಗೆ ಸ್ವಲ್ಪ ಪಾಸಿಟಿವ್ ಸಿಗ್ನಲ್ ಸಿಕ್ತು ದಟ್ ಎಸ್ ಆನೆ ಗುಂಪಿಂದ ಔಟ್ಸೈಡ್ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಕ್ಯಾಂಪ್ ಎಲಿಮೆಂಟ್ಸ್ಗೆ ಈ ಕಡೆ ಮೂವ್ ಮಾಡಿ ಅಂಡ್ ನಾವು ಟ್ರೈ ಮಾಡಿದ್ದೀವಿ. ಬಟ್ ಇವತ್ತು ಸಕ್ಸಸ್ ಆಗಿಲ್ಲ ಈ ಕಾರ್ಯಾಚರಣೆದು. ನಾಳೆ ಅಪಾರ ಪ್ರಯತ್ನ ಪಡ್ತೀವಿ. ಇನ್ನು ವಿಕ್ರಾಂತ್ ಚಲನವಲನ ಗಮನಿಸುವುದಕ್ಕೆ ನಾಗರಹೊಳೆಯಿಂದ ಥರ್ಮಲ್ ಡ್ರೋನ್ ಉಪಕರಣವನ್ನ ಬಳಸಿಕೊಳ್ಳಲಾಗಿದೆ. ಒಂಟಿ ಸಲಗದ ಸೆರೆಗಾಗಿ ಇಂದು ಕೂಡ 200 ಮಂದಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ವಿ ಗಾಟ್ ಸಮ್ ಹಿಂಟ್ ಫ್ರಮ್ ಡ್ರೋನ್ ಅಂಡ್ ಅದಕ್ಕಿಂತನೂ ನಾವು ಟ್ರೈ ಮಾಡಿದ್ದೀವಿ. ಬಟ್ ಎಲ್ಲ ಸಕ್ಸಸ್ಫುಲ್ ಆಗಿಲ್ಲ. ಬಿಕಾಸ್ ತುಂಬಾನೇ ಪರ್ಮ್ಯುಟೇಷನ್ ಕಾಂಬಿನೇಷನ್ ಇರ್ತದೆ, ಡಾಟಿಂಗ್ ಮಾಡಿದಾಗ ಮುಂಚೆ ಮತ್ತೆ ಡಾಟಿಂಗ್ ಮಾಡಿದ ನಂತರ. ಸೊ ಸೇಫ್ಟಿ ಎಲ್ಲರದು ಸೇಫ್ಟಿ ಕೂಡ ನೋಡಬೇಕು. ಬೇಲೂರಿನ ಆಲೂರು ತಾಲೂಕಿನಲ್ಲಿ 2 ತಿಂಗಳ ಅವಧಿಯಲ್ಲಿ 4 ಮಂದಿ ಕಾಡಾನೆ ದಾಳಿಗೆ ಬಲಿಯಾಗಿದ್ರು. ಹೀಗಾಗಿ ಸರ್ಕಾರದ ಅನುಮತಿ ಮೇರೆಗೆ 3 ಕಾಡಾನೆ ಸೆರೆ ಹಿಡಿಯುವುದಕ್ಕೆ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಇಳಿದಿದೆ. ಮಾರ್ಚ್ 16ರಂದು 1 ಪುಂಡಾನೆಯನ್ನ ಸೆರೆ ಹಿಡಿಯಲಾಗಿದೆ. ಸದ್ಯ ಉಳಿದೆರಡು ಕಾಡಾನೆಗಾಗಿ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.